ಈ ವಿಡಿಯೋ ಆ್ಯಕ್ಚುಲಿ ಹಾಕಿ 3 ದಿನ ಆಗಬೇಕಾಗಿತ್ತು. ವಾಯ್ಸ್ ಫುಲ್ ಇರಲಿಲ್ಲ. ಇವಾಗ ವಾಯ್ಸ್ ಕಟ್ಟಿತ್ತು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿರಲಿಲ್ಲ. ಇದು ನನ್ನ ಬಟ್ಟೆ. ಇನ್ನು ನಮ್ಮೂರ ಜಾತ್ರೆ ಅಂದಮೇಲೆ ನಮ್ಮ ಫ್ರೆಂಡ್ಸೇ ಸಿಗ್ತಾರೆ. ಯಾವಾಗ ಬಂದ್ರಿ ಜಾತ್ರೆಗೆ ಅಂತ ಕೇಳಿದ್ರೆ ನಾವು ಬೆಳಗ್ಗೆನೇ ಜಾತ್ರೆ ಬಂದು ಈಗ ಹಕ್ಕಿಗಳಿಗೆ ಕಾಳು ಹಾಕ್ತೇನೆ ಅಂತ ಹೇಳಿ ನಮ್ಮ ಅಜ್ಜಿ ಒಂದು ಮನೆಗೆ ಹಾಡು ಹೇಳ್ಕೊಟ್ಟಿತ್ತು, ರಂಗನಾಥ ಸ್ವಾಮಿ ಮತ್ತೆ ಬಿಂದಿಗಮ್ಮನವ್ರದ್ದು. ಅಂಜಿಲಿಗೆ ಬರತೂರು ತುಂಬಿ ತೋರಣದೊಳಗೆ ನಡುಬಗ್ಗೆ ಬಾ ಬಿಂದಿಗಮ್ಮ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಎಷ್ಟು ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಜಾತ್ರೆಗೆಲ್ಲ ಹೋಗೋದು ಹೊರಡೋದು ಎಲ್ಲ ತೋರಿಸ್ತಾ ಇದ್ದೆ. ಇವತ್ತು ನಮ್ಮ ಒಳೆ ಕಡೆ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸಂಜೆ 4 ಗಂಟೆಗೆ ಬಂದರೆ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಬಜ್ಜಿ ಬೋಂಡ ಊಟ. ಹಾಗೆ ಈ ವರ್ಷ ನಮ್ಮ 3 ಬಾಯ್ಸ್ ಎಲ್ಲ ಸೇರಿ ಒಂದು 2000 ಮೆಂಬರ್ಸ್ಗೆ ಅಡುಗೆ ಮಾಡಿಸಿದ್ರು ಅಂತ ಹೇಳ್ತಾ ಇದ್ರು. ನಾವು ಬಂದಿದ್ದು ಸಂಜೆ ಆಗಿತ್ತು. ಅಂದ್ರೆ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀಯಾಗಿ ಬರೋಣ, ಜನ ಕಡಿಮೆ ಆಗಿರ್ತಾರೆ ಅಂತ ಹೇಳಿ. ಈಗ ಬೇಸಿಗೆ ಟೈಮ್ ಅಲ್ವಾ, ಧೂಳು ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಜಾತ್ರೆಗೆ ಬಂದಿದ್ದ ತಕ್ಷಣ ಮೊದಲು ಇಲ್ಲಿ ಪೂಜೆ ಮಾಡಿಸಿ ಆನಂತರ ಜಾತ್ರೆ ಸುತ್ತಕ್ಕೆ ಹೋಗೋದು. ಇದು ನನ್ನ ಬಟ್ಟೆ. ಇಲ್ಲಿ ಲಕ್ಷ್ಮಿ. ನಮ್ಮ ಚಿಕ್ಕವಂಗೆ 10 ರೂಪಾಯಿ ಕೊಟ್ಟಿದ್ದೆ. ಅವಳು ಹೋಗಿ ಜಿಲೇಬಿ ತೋರಿಸಿ ಚಿಕ್ಕವ. ಜಿಲೇಬಿ ತಿನ್ಕೊಂಡು ತಗೊಂಡು ಬಂದ್ಲು. 10 ರೂಪಾಯಿಗೆ ಒಂದು. ಪಾಪುಗ ನೀನೇ ಪಾಪುಗ್ ಬೇಕು ಅಂತ ನಾಚಿಕೆಯಾಗಿ ಪಾಪುಗ್ ಬೇಕು ಅಂತ ಹೇಳಿ ತಗೊಬಂದಂತೆ. ಪೂಜೆ ಮುಗಿಸ್ಕೊಂಡು ಬಂದರು. ಚಪ್ಪಲ್ ಹಾಕ. ನನ್ನ ಮಗಳು ಬಳೆ ಸೆಲೆಕ್ಟ್ ಮಾಡ್ತಿದ್ದಾನೆ. ಅವಳಿಗೆ ಇದು ಬೇಕಂತ ಇದೆ. ಅದು ನನ್ನ ಹತ್ರ ಐತಲ್ಲ, ಅದೇ ತಗೊಂಡಿದ್ದೀನಿ. ಇನ್ನು ನಮ್ಮೂರ ಜಾತ್ರೆ ಅಂದಮೇಲೆ ನಮ್ಮ ಫ್ರೆಂಡ್ಸೇ ಸಿಗ್ತಾರೆ. ಅದೇ ಖುಷಿ. ಎಷ್ಟೋ ವರ್ಷಗಳ ನಂತರ ಯಾವಾಗ ಬಂದ್ರಿ ಜಾತ್ರೆಗೆ ಅಂತ ಕೇಳಿದ್ರೆ ನಾವು ಬೆಳಗ್ಗೆನೇ ಜಾತ್ರೆ ಬಂದು ಈಗ ಹಕ್ಕಿಗಳಿಗೆ ಕಾಳು ಹಾಕ್ತೇನೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನನ್ನ ಅಷ್ಟೇ ಮಾತಾಡ್ಸಿದ್ದವರು. ಜಾತ್ರೆಗೆ ಬಂದರೆ ಜಾತ್ರೆ ಸುತ್ತಕ್ಕೆ ಇಷ್ಟ. ಮತ್ತು ಎಷ್ಟೋ ದಿನಗಳ ನಂತರ ಒಬ್ಬರೊಬ್ಬರು ಫ್ರೆಂಡ್ಸು ಪರಿಚಯದವರು ಸಿಗ್ತಾರೆ. ಅವ್ರನ್ನ ಮಾತಾಡ್ಸೋಕ್ಕೆ ಚಂದ. ಏನೋ ಒಂಥರ ಒಂದು ಕಡೆ ನಿಂತ್ಕೊಂಡು ಫುಲ್ ಜಾತ್ರೆ ನೋಡೋಕ್ಕೆ ಒಂಥರ ಖುಷಿ. ಇದು ನನ್ನ ಚೈಲ್ಡ್ಹುಡ್ ಫ್ರೆಂಡು ಶರತ್ ಅಂತ ಹೇಳಿಬಿಟ್ಟು ನಾವು ಚಿಕ್ಕದ್ರಿಂದ ಅಪ್ಪಣ್ಣ ಅಂದರೆ ಈಗಲೂ ಅಪ್ಪಣ್ಣ ಅಂತಲೇ ಕರಿತೀವಿ. ಅವನು ಪೂಜಾರಿ ಅಂತ ಕರೆಯೋದು. ಹಾಗೆ ಮಕ್ಕಳೆಲ್ಲ ಬಳೆ ಎಲ್ಲ ತೊಡಿಸ್ಕೊಂಡು ರೆಡಿ ಆದರೆ ಈಗ ನೆಕ್ಸ್ಟ್ ನಾನು ತೊಡಿಸ್ಕೊಬೇಕು. ನಾನು ಅದು ಅಭ್ಯಾಸ ಮಾಡ್ಕೊಬಂದಿರೋದ್ರಿಂದ ಮಕ್ಕಳು ಈಗ ನನಗೂ ಬೇಕು ಅಂತ ಅವರಾಗಿ ಬಳೆ ಕೇಳಿ ತಗೊಳ್ತಾರೆ. ಅದೇ ಖುಷಿ. ಬಟ್ ಈ ಜಾತ್ರೆ ಮುಗ್ದು ಅಲ್ಲಿ ಹೋಗಿ ಮನೆಗೆ ಹೋಗಿ 5-10 ನಿಮಿಷಕ್ಕೆ ಬಿಚ್ಚಾಕ್ಬಿಡ್ತಾರೆ. ಅವ್ರಿಗೆ ಆಟಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಇಲ್ಲೇ ಬಂದು ನಾನು ಕೂಡ ಬಳೆ ತೊಡಿಸ್ಕೊಳ್ತಾ ಇದ್ದೀನಿ. ಏನೋ ಒಂಥರ ಬಳೆ ತಗೊಳ್ಳೋಕ್ಕಿಂತ ಅಲ್ಲೇ ತೊಡಿಸ್ಕೊಂಡ್ರೆ ಏನೋ ಒಂಥರ ಖುಷಿ. ಪೂರಕ್ಕಾಗಲ್ಲ. ನನಗೆ ಜಾತ್ರೆ ಬಳೆ ತೊಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ದಪ್ಪ ಇರುತ್ತೆ. ಹಾಗೆ ಡಿಸೈನ್ಸು ಕೂಡ ಚಂದ. ನಾನು ಇದೇ ಥರದ ಬಳೆ ಯಾವಾಗಲೂ ಕೂಡ ತೊಡ್ಕೊಳ್ಳೋದು. ಆ್ಯಕ್ಚುಲಿ ನಾವು ಸಣ್ಣ ಮಕ್ಕಳಿದ್ದಾಗ ಕೀ ಬನ್ಸು ತುಂಬ ಇಷ್ಟಪಡ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ. ಈ ಜಾತ್ರೆಗೆ ಬರೋಗೂ ಹಿಂದಿನ ದಿನ ನನ್ನ ಮಗಳು ಪಾರ್ವತಮ್ಮನ ಜಾತ್ರೆಗೆ ಹೋಗಿದ್ಲು ಅವ್ರ ಅಪ್ಪನ ಜೊತೆ. ಅಲ್ಲಿ ಒಂದು ಕೀ ಬನ್ಸ್ ತೊಗೊಬಿಟ್ಟು ಬಂದಿದ್ರು ಅಪ್ಪ ಮಗಳು ಸೇರಿ. ಹಾಗಾಗಿ ನಮ್ಮ ಚಿಕ್ಕವ ನೋಡಿ ನನಗೂ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಹೆಸರು, ಅವ್ರ ಅಮ್ಮಂದು ಫಸ್ಟ್ ಲೆಟರು, ಅವ್ರ ಅಪ್ಪನ ಹೆಸರು ಫಸ್ಟ್ ಲೆಟರ್ನ ಹಾಕಿಸ್ಕೊಂಡು ರೆಡಿ ಆಗ್ತಾ ಇದ್ದೆ. ಇನ್ನು ಜಾತ್ರೆಗೆ ಬಂದಮೇಲೆ ಪುರಿ ಖಾರ ಬಿಟ್ಬಿಟ್ಟು ಬರೋಕ್ಕಾಗುತ್ತಾ? ಕಂಪಲ್ಸರಿ ಅದಿದ್ದೇ ಇರುತ್ತೆ. ಪುರಿ ಖಾರ, ಒಂದು 4 ಥರದ ಸ್ವೀಟ್ಸು. ನಾವು ಮೊದಲಿಂದ ಸ್ವೀಟ್ಸ್ ತೊಗೊಬರೋ ಅಭ್ಯಾಸ ಇಲ್ಲ, ಬಟ್ ಇತ್ತೀಚೆಗೆ ತೊಗೊಬರ್ತೀವಿ ಮಕ್ಕಳು ಮದುವೆ ಇರೋದ್ರಿಂದ. ಹಾಗೆ ಇನ್ನು ಮಕ್ಕಳಿಗೆ ಅದೇನು ಸರನ ಬಳೆನೋ ಏನೋ ಬೇಕು ಅಂತ ಹೇಳ್ತಿದ್ದು ಅವನು ಕೂಡ ತೊಗೊಂಡು ಅಲ್ಲಿಂದ ಇನ್ನು ಇದೆ ಫಸ್ಟ್ ಟೈಮು ನಾವಿತ್ತು. ಸಂಜೆ ಟೈಮ್ ಬಂದಿದ್ದು. ನಾವು ಬಂದಾಗಲೇ ಮನೆಯಿಂದ 4:30-5 ಗಂಟೆ ಆಗಿತ್ತು. ಈಯಾಗಿ ಬಂದಿದ್ದೇವೆ ಈ ಸರಿ. ಅಂದರೆ ಅಮ್ಮ, ನಾನು ಆ್ಯಕ್ಚುಲಿ ಇಂಥ ಜಾಗಕ್ಕೆ ಪಾಪು ಎಲ್ಲ ಕರ್ಕೊಬರೋಕ್ಕೆ ತುಂಬಾ ಇಷ್ಟ. ಜಾತ್ರೆ ಒಂದು ತುಂಬ ಖುಷಿ ಪಡ್ತಾನೆ. ಅಮ್ಮ ವಾವ್ ಯಾವ ಕಡೆ ತಿರುಗಿದ್ರು ಆಟೋ ಸಾಮಾನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತಲ್ಲ. ಹಾಗಾಗಿ ಕರ್ಕೊಬರೋಕ್ಕೆ ಇಷ್ಟ ಇತ್ತು. ನಾವು ಬರೋ ಟೈಮಿಗೆ ಮಲಗಿಬಿಟ್ಟ. ಇನ್ನು ಅವ್ನು ಎದ್ದೇಳೋದ್ರೊಳಗೆ ಮತ್ತೆ ಇನ್ನು ಸಂಜೆ ಆಗಿಬಿಡುತ್ತೆ, ಅಷ್ಟೊಳಗೆ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ವಲ್ಲ. ಪಾಪುನೂ ಕೂಡ ಇರಲಿಲ್ಲ. ಇನ್ನು ಪಾಪು ನೋಡ್ಕೊಂಡು ಅಮ್ಮ ಮನೇಲಿದ್ರು. ನಾವು ಫ್ರೀಯಾಗಿ ಬಂದಿದ್ದು. ಫುಲ್ ಒಂದು ರೌಂಡ್ ಹಾಕ್ಬಿಟ್ಟಿದ್ದಾರೆ ಹಿಂಗೆ ಉದ್ದಕ್ಕೆ. ನೋಡಿ ಸಂಜೆ ಈಗ 6 ಗಂಟೆ ಆಗಿದೆಯಲ್ಲ, ಚಂದ್ರ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ವೆದರ್ ಸಕ್ಕದಾಗಿದೆ ಮಾತ್ರ. ಈ ವಿಡಿಯೋ ಆ್ಯಕ್ಚುಲಿ ಹಾಕಿ 3 ದಿನ ಆಗಬೇಕಾಗಿತ್ತು. ವಾಯ್ಸು ಫುಲ್ ಇರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ ಮಾತಾಡ್ಬೋದು. ಸೊ ಹಾಗಾಗಿ ವಾಯ್ಸ್ ಕಟ್ಟಿತ್ತು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿರಲಿಲ್ಲ. ನಾವು ಯಾವಾಗಲೂ ಅಷ್ಟೇ ಜಾತ್ರೆ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಇಲ್ಲೆಲ್ಲ ಬರ್ತಾ ಇರಲಿಲ್ಲ, ಪಪ್ಪ ಅಮ್ಮ ಬಿಡ್ತಾ ಇರಲಿಲ್ಲ. ಇವಾಗ ನಾನು ಅಕ್ಕ ಮಕ್ಕಳು 3-4 ಜನ ಬಂದಿರೋದಲ್ವ. ಸೊ ಹಾಗಾಗಿ ಫ್ರೀಯಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮಕ್ಕಳನ್ನು ಕರ್ಕೊಬಂದು ಇಲ್ಲಿ ಹೇಳ್ತಿದ್ದೆ ನಮ್ಮ ಶಾಪ್ ನನಗೆ ಏನೇನು ಹೇಳುಂಟು
ಅದನ್ನು ನಾನು ಗೊತ್ತಿರೋಷ್ಟು ಮಕ್ಕಳಿಗೆ ಅಕ್ಕಂಗೆ ಹೇಳೋದು. ನಾನು ಇಲ್ಲಿ ಕಲಿಯುವಾಗ ಸ್ವಲ್ಪ ಇಲ್ಲಿ ಬರೋದು, ತಿರುಗಿಸ್ಕೊಳೋದು, ಹೋಗೋದು ಮಾಡ್ತಾಯಿದ್ದೆ. ಏನಕ್ಕೆ ಎಲ್ಲಿಗೆ ಬನ್ನಿ ಈಗ ಹಂಗೆ ಹೋಗೋಣ. ಬಾ ಮಗ್ಳು ಹೋಗೋಣ. ಧೂಳು ಬಿಸ್ಕೊಂಡು ಹೋಗ್ತಾ ಇದೆ. ಬಾ ಮಗ್ಳು. ಚೆನ್ನಾಗಿತ್ತು ಜಾತ್ರೆ ಅಂದ್ರೇ ಎಲ್ಲರಿಗೂ ಖುಷಿಯಾಗುತ್ತೆ, ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ. ಹಾಗೆ ನಾವು ಕೂಡ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು, ಹಾಗೆ ನಮ್ಮ ಫಾಲೋವರ್ಸ್ ಕೂಡ ತುಂಬ ಜನ ಸಿಕ್ಕಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಬೇಬಿನೂ ಕೂಡ ಬಂದು ಮಾತಾಡಿಸಿ ಫೋಟೋ ಎಲ್ಲ ತೆಕ್ಕೊಂಡು ಹೋಯಿತು. ನೋಡಿ, ಅವಾಗ ಪೂಜೆ ಮಾಡಿಸ್ಕೊಂಡು ಹೋದರೂ ಕೂಡ ನಮಗೆ ದೇವ್ರು ಕಾಣಿಸ್ಲಿಲ್ಲ, ಸ್ವಲ್ಪ ರಶ್ ಇತ್ತು. ಸ್ವಲ್ಪ ಈಗೆಲ್ಲ ಜನ ಕಡಿಮೆ ಆದ್ರೆಲ್ಲ ಕ್ಲೀನಾಗಿ ದೇವ್ರು ನೋಡ್ಕೊಬೋದು. ಬನ್ನಿ ಈಗ ಅಜ್ಜ ಬರ್ತಾ ಇದ್ದಾರೆ, ಬನ್ನಿ. ನಾವು ತಿಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟು ಇನ್ನೇನು ಹೋಗೋಣ ಅಂತ ಅಷ್ಟರೊಳಗೆ ಮಕ್ಕಳು ಇವೆಲ್ಲ ಆಟದ್ದೆಲ್ಲ ನೋಡಿಬಿಟ್ಟು ಇಲ್ಲಿ ಆಟಾಡೋಣ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಮತ್ತೆ ಇಲ್ಲಿಗೆ ಬಂದರು ಎಲ್ಲ. ನಮ್ಮೂರ ಜಾತ್ರೆಯಲ್ಲಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊತ್ತವರೆಗೂ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇರೋದು. ನೋಡಿ, ಇದು ಲಾಸ್ಟ್ ಮನೆ, ಅಂದರೆ ಜಾತ್ರೆ ಪಕ್ಕ ಇರೋದು. ಇವತ್ತಿನ ದಿನ, ಹಿಂದಿನ ದಿನ, ನೆಕ್ಸ್ಟ್ ಡೇ ಎಷ್ಟು ಚೆನ್ನಾಗಿರುತ್ತಲ್ವ. ಅಷ್ಟು ಜನ ಇದ್ದವರು ಒಂದೇ ಸರಿಗೆ ಜನ ಖಾಲಿ ಆದರೆ ಎಷ್ಟು ಬೇಜಾರಾಗ್ಬೋದು. ಅಂದರೆ ಆ ಜಾಗದಲ್ಲಿ ನಾವೇ ಇದ್ದಿದ್ರೆ ನನಗೆ ಮಾತ್ರ ಅದೇ ಥರ ಫೀಲ್ ಆಗೋದು. ಜಾತ್ರೆ ಎಲ್ಲರೂ ಬರ್ತಾರೆ ಅಂತ ಖುಷಿ ಆಗೋದು, ಆಮೇಲೆ ತುಂಬ ಬೇಜಾರಾಗೋದು. ಆಮೇಲೆ ಆದರೂ ನಾವೆಲ್ವ ಅಲ್ಲಿ ಯಾರೂ ಬರೋಲ್ಲ, ಓಡಾಡಲ್ಲ. ಜಾತ್ರೆ ಇವಾಗ ಏನು ನಡೀತಿದೆ ಆ ಜಾಗ ಎಲ್ಲ ಫುಲ್ ಖಾಲಿ ಇರುತ್ತೆ. ನೋಡಿ, ಬೆಳಗ್ಗೆ ಇಲ್ಲೆಲ್ಲ ಫುಲ್ ರಶ್ ಆಗಿತ್ತು. ಈಗೆಲ್ಲ ದೇವರು ಹೊರಡುತ್ತಲ್ವ, ಹಾಗಾಗಿ ಫುಲ್ ಖಾಲಿ. ಇವರು ನಮ್ಮ ರಘುವಣ್ಣ ಯಾವಾಗಲೂ ಸಿಕ್ತಾಗೆಲ್ಲ ಕಾಮಿಡಿ ಮಾಡ್ತಾಯಿರ್ತಾರೆ, ವೀಡಿಯೋಗೆ ಬರೋಲ್ಲ. ಇವಾಗ ಯಾರು ನಾನು ಕ್ಯಾಮ್ರಾ ಹಿಡಿತಿರೋದಂತೂ ಗೊತ್ತಾಗಿಲ್ಲ, ಲಾಸ್ಟಿಗೆ ಗೊತ್ತಾಯಿತು. ದೇವ್ರು ಇವಾಗ ಬೆಳಗ್ಗೆ ಯಾವ ಕಡೆಯಿಂದ ಕರ್ಕೊಬಂದಿರ್ತಾರೆ ಅದೇ ರೋಡಲ್ಲಿ ಹೋಗೋದು, ಕಾಡು ದಾರಿಲಿ. ಈಗ ಅದು ಬೆಟ್ಟ ಹತ್ತು ಬಿಡುತ್ತೆ, ಆಮೇಲೆ ಬೆಟ್ಟದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ. ಇದೇ ತೋರಣ, ಈ ಥರದ್ದು ತುಂಬ ತೋರಣಗಳಿರುತ್ತೆ ಬೆಟ್ಟದಿಂದ ಒಳಗಡೆವರೆಗೂ. ಸೊ ಆ ತೋರಣದ ಮುಖಾಂತರನೇ ದೇವ್ರು ಹೋಗೋದು ಬರೋದು. ಈಗ ಜಾತ್ರೆಯಿಂದ ಒಳಗಡೆಯಿಂದ ಬೆಟ್ಟಕ್ಕೆ ಹತ್ತುತ್ತಿದೆ ಅಲ್ವಾ, ಸೊ ಇದ್ರ ಮುಖಾಂತರ ಹೋಗುತ್ತೆ. ಅಷ್ಟರಲ್ಲಿ ಇಲ್ಲಿ ಬಂದು ಎಲ್ಲ ಆಸೆ ಬರೆಯೋದು ಮತ್ತು ಎಲ್ಲರೂ ನಿಂತ್ಕೊಂಡು ನೋಡೋದು ಚೆನ್ನಾಗಿರುತ್ತೆ. ಬಟ್ ನಾನು ಚಿಕ್ಕದ್ರಲ್ಲಿ ಒಂದ್ಸರಿ ಬಂದಿದ್ದೆ, ಈಗ ತುಂಬ ದಿನಗಳ ನಂತರ ಬಂದಿರೋದಲ್ವ. ನಮ್ಮ ಮಕ್ಕಳು ಕೂಡ ಬಂದಿದ್ದಾರೆ. ಜಾತ್ರೆಗೆ ಹೋಗಿ ಡೈರೆಕ್ಟ್ ಅಲ್ಲಿಂದನೇ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ, ಮನೆಗೆ ತಲುಪೇ ಇಲ್ಲ. ಈಗ ರಾತ್ರಿ 7:30 8 ಗಂಟೆ ಆಗ್ತಾ ಇದೆ. ನೀನು ಮಾತಾಡಿಸ್ತಾರ ಮಾತಾಡೋ ಹೇಳ್ತೀನಿ ಎಲ್ಲ ಗಮನ ಇದೆ ಅವನಿಗೆ, ಗಮನ ಎಲ್ಲ ನನ್ನಾದ್ರೆ ನಿಮ್ದಿದೆ. ನಮ್ಮ ಅಜ್ಜಿ ಒಂದು ಮನೆಗೆ ಹಾಡು ಹೇಳ್ಕೊಟ್ಟಿತ್ತು, ರಂಗನಾಥ ಸ್ವಾಮಿ ಮತ್ತು ಬಿಂದಿಗಮ್ಮನವ್ರದ್ದು. ಅಂಜಿಲಿಗೆ ಬರತೂರು ತುಂಬಿ ತೋರಣದೊಳಗೆ ನಡುಬಗ್ಗಿ ಬಾ ಬಿಂದಿಗಮ್ಮ, ರಂಗಯ್ಯ ಬರ್ತಾರೆಂದು ರಂಗೋಲಿ ನಾನು ಬಿಟ್ಟೆ, ರಂಗಯ್ಯ ನಿಂದೆ ಬಿಂದಿಗಮ್ಮ ಅಂತ. ಈಗ ರಂಗನಾಥ ಸ್ವಾಮಿ ಬಂದಿದೆ, ಅದರಿಂದ ಬಿಂದಿಗಮ್ಮನವ್ರು ಬರ್ತಾ ಇದ್ದಾರೆ ನೋಡಿ. ಬಿಂದಿಗಮ್ಮನವ್ರನ್ನ ತಟ್ಟೆ ಮೇಲೆ ಇಟ್ಟು ಆ ತಟ್ಟೆನ ತಲೆ ನತ್ತಿ ಮೇಲೆ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ತೊಂದರೆ ಆಗುತ್ತೆ ನಡೆಯುವಾಗ ಅಂತ ಹೇಳ್ಬಿಟ್ಟು. ಹಾಗಾಗಿ ಮೊಬೈಲ್ ಲೈಟ್ಸು ಮತ್ತು ಕಂಬದ ಲೈಟ್ಗಳನ್ನ ಆಫ್ ಮಾಡಿಬಿಡ್ತಾರೆ.
ಇದನ್ನೆಲ್ಲ ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ, ಎಷ್ಟು ಖುಷಿ ಆಗುತ್ತಲ್ವಾ. ಹಾಗೆ ಈಗ ನೆಕ್ಸ್ಟ್ ಇನ್ನೊಂದು ತೋರಣ ಬರುತ್ತೆ, ಅಲ್ಲಿ 3 ರೌಂಡ್ ಜೋರಾಗಿ ಸುತ್ತುತ್ತೆ, ಅದನ್ನ ನೋಡಕ್ಕೆ ಅಂತ ಹೇಳಿ ಈಗ ನಾವು ಓಡೋಡಿ ಹೋಗ್ತಾ ಇದೀವಿ. ಸೇರ್ಕೊಂಡಾಗಿದೆ. ಬನ್ನಿ ಬನ್ನಿ ಬನ್ನಿ. ಈಗ ನೋಡಿ ಆ ಬೆಟ್ಟದಲ್ಲಿ ಬೆಳಕು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಇದೆ, ಈಗ ಅಲ್ಲಿಗೆ ಹೋಗ್ಬೇಕು ದೇವರು. ನಾವು ಕೂಡ ಇವಾಗೆಲ್ಲ ನೋಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕಂಗೆ ಈ ಜಾತ್ರೆ ಪಾತ್ರೆ ಅಷ್ಟೆಲ್ಲ ಫೀಲಿಂಗ್ಸ್ ಇಲ್ಲ, ಏನು ಹೋಗಬೇಕು ಮಾಡಬೇಕು ಅಷ್ಟೇ. ನನಗೆ ಇಂಥದ್ದೆಲ್ಲ ತುಂಬಾ ಇಷ್ಟ. ಅವಳು ಇಷ್ಟು ವರ್ಷ ಹಂಗಿರಲಿಲ್ಲ, ಇತ್ತೀಚೆಗೆ ನಾನೇ ಅನುಭವಿಸೋದು ನೋಡಿ, ಖುಷಿ ಪಡೋದು ನೋಡಿ ಅವಳು ನನ್ನ ಜೊತೆ ಬರ್ತಾಳೆ ಎಲ್ಲ ಕಡೆ ಇವಾಗ. ಅಬ್ಬ, ನಮ್ಮನೆ ದೇವತೆ ಈಗ ಇಳಿತಾ ಇದೆ. ಬೆಟ್ಟ ಹತ್ತಿದ್ರು ನಮ್ಮ ದೇವ್ರು ಕೆಳಕ್ಕೆ ಇಳಿಯಲ್ಲ. ಪಾಪ ನನ್ನ ಮಗನ ಅಂತ ಜಾತ್ರೆ ಕರ್ಕೊಂಡು ಹೋಗ್ಲಿಲ್ಲ. ಎಲ್ಲ ತೋರಣದ ಹತ್ರ ಎಲ್ಲ ಹೋಗಿ ಬಂದು ಇದ್ದೇ ಫಸ್ಟ್ ಟೈಮು ನಾನು ಇಷ್ಟು ವರ್ಷದಲ್ಲಿ ಇಲ್ಲೆಲ್ಲ ಹೋಗಿದ್ದೆ. ಇನ್ನೊಂದು ತೋರಣ ಫಸ್ಟ್ ಹೋಗಿದ್ವಲ್ಲ, ಅಲ್ಲಿಗೊಂದು ರಾತ್ರಿ ಟೈಮು ಒಂದು 2-3 ಸರಿ ಹೋಗಿರ್ಬೋದು ಅಷ್ಟೇ. ಅವಾಗ ಗೊತ್ತಾಗ್ತಾ ಇರಲಿಲ್ಲ ಇವ್ರಂಗಿದ್ದಾಗ. ಈಗ ಅಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದು ತುಂಬಾ ಚೆನ್ನಾಗಿತ್ತು ನೋಡಿ. ನೀವು ಖುಷಿ ಆಗ್ತಿರೋದು ಬೇಡ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.